ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಸ್ವಾಗತ. ಹೊಸ ತೆರಿಗೆ ಪ್ರಸ್ತಾಪ. ಕೇಂದ್ರ ಸರ್ಕಾರವು ಗಂಡ ಹೆಂಡತಿಯರಿಗಾಗಿ ಜಂಟಿ ತೆರಿಗೆ ಫೈಲಿಂಗ್ ಅಂದರೆ ಜಾಯಿಂಟ್ ಟ್ಯಾಕ್ಸ್ ಫೈಲಿಂಗ್ ಪ್ರಸ್ತಾವನೆಯನ್ನು ಪರಿಶೀಲಿಸುತ್ತಿದೆ. ಇದು ಜಾರಿಗೆ ಬಂದರೆ ಮಧ್ಯಮ ವರ್ಗದ ದಂಪತಿಗಳಿಗೆ ತೆರಿಗೆಯಲ್ಲಿನ ಹೆಚ್ಚಿನ ಉಳಿತಾಯವಾಗಲಿದೆ. ಇದರ ಬಗ್ಗೆ ಸಂಪೂರ್ಣವಾದ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಪ್ರಸ್ತುತ ಭಾರತದಲ್ಲಿ ಪತಿ ಮತ್ತು ಪತ್ನಿ ಇಬ್ಬರು ಉದ್ಯೋಗಿಗಳಾಗಿದ್ದಾರೆ. ತಮ್ಮ ಆದಾಯಕ್ಕೆ ಪ್ರತ್ಯೇಕವಾಗಿ ಆದಾಯ ತೆರಿಗೆ ಪಾವತಿಸಬೇಕಾಗುತ್ತೆ. ಆದರೆ ಹೊಸ ಪ್ರಸ್ತಾವನೆಯಂತೆ ದಂಪತಿಗಳು ತಮ್ಮ ಒಟ್ಟು ಆದಾಯವನ್ನು ಸೇರಿಸಿ ಒಂದೇ ತೆರಿಗೆ ರಿಟರ್ನ್ ಸಲ್ಲಿಸಲು ಅವಕಾಶ ನೀಡಲಾಗುತ್ತದೆ. ಅಮೆರಿಕ ಮತ್ತು ಜರ್ಮನಿಯಂತಹ ದೇಶಗಳಲ್ಲಿ ಈ ಪದ್ಧತಿ ಈಗಾಗಲೇ ಚಾಲ್ತಿಯಲ್ಲಿದೆ. ಇದರಿಂದ ಮಧ್ಯಮ ವರ್ಗದ ದಂಪತಿಗಳಿಗೆ ಹೇಗೆ ಲಾಭ ಎಂದು ನೋಡುವುದಾದರೆ, ಉದಾಹರಣೆಗೆ ಪತಿ ಹೆಚ್ಚಿನ ಆದಾಯ ಹೊಂದಿದ್ದು ಉನ್ನತ ತೆರಿಗೆ ಸ್ಲ್ಯಾಬ್ನಲ್ಲಿದ್ದರೆ ಮತ್ತು ಪತ್ನಿ ಕಡಿಮೆ ಆದಾಯ ಹೊಂದಿದ್ದರೆ ಜಂಟಿ ಫೈಲಿಂಗ್ ಮೂಲಕ ಅವರ ಒಟ್ಟು ಆದಾಯದ ಮೇಲಿನ ತೆರಿಗೆ ಹೊರೆಯನ್ನು ಸರಿದೂಗಿಸಬಹುದು. ದಂಪತಿಗಳಿಬ್ಬರೂ ಲಭ್ಯವಿರುವ ಸೆಕ್ಷನ್ 80C ಅಥವಾ ಇತರ ಹೂಡಿಕೆಗಳ ವಿನಾಯಿತಿಯನ್ನು ಒಟ್ಟಾಗಿ ಬಳಸಿಕೊಳ್ಳುವ ಮೂಲಕ ಹೆಚ್ಚಿನ ಮೊತ್ತದ ತೆರಿಗೆಯನ್ನು ಉಳಿಸಬಹುದು. ಒಂದು ವೇಳೆ ಪತ್ನಿ ಕೆಲಸ ಮಾಡದಿದ್ದರೆ ಪತಿ ಆದಾಯದ ಒಂದು ಭಾಗವನ್ನು ಪತ್ನಿಯ ಹೆಸರಿಗೆ ವರ್ಗಾಯಿಸಿ ಕಡಿಮೆ ತೆರಿಗೆ ಪಾವತಿಸುವ ಅವಕಾಶ ಸಿಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಸ್ವಯಂ ಪ್ರೇರಿತ ಆಯ್ಕೆ. ಇದು ಕಡ್ಡಾಯವಾಗಿರುವುದಿಲ್ಲ. ದಂಪತಿಗಳಿಗೆ ಪ್ರತ್ಯೇಕವಾಗಿ ತೆರಿಗೆ ಕಟ್ಟುವುದು ಲಾಭದಾಯಕ ಎನಿಸಿದರೆ ಅದನ್ನು ಮುಂದುವರಿಸಬಹುದು ಅಥವಾ ಜಂಟಿ ಫೈಲಿಂಗ್ ಆಯ್ಕೆ ಮಾಡಿಕೊಳ್ಳಬಹುದು. 2 ಪ್ರತ್ಯೇಕ ಐಟಿಆರ್ ಸಲ್ಲಿಸುವ ಬದಲು ಒಂದೇ ಫೈಲಿಂಗ್ ಮಾಡುವುದರಿಂದ ದಾಖಲೆಗಳ ನಿರ್ವಹಣೆ ಸುಲಭವಾಗುತ್ತದೆ. ಈ ಪ್ರಸ್ತಾವನೆಯು ಸದ್ಯ ಆರ್ಥಿಕ ತಜ್ಞರು ಮತ್ತು ತೆರಿಗೆ ಇಲಾಖೆ ನಡುವೆ ಚರ್ಚೆಯ ಹಂತದಲ್ಲಿದೆ. ಮುಂಬರುವ ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿ ಈ ಬಗ್ಗೆ ಅಧಿಕೃತ ಘೋಷಣೆ ಅಥವಾ ಮಾರ್ಗಸೂಚಿಗಳು ಹೊರಬರುವ ಸಾಧ್ಯತೆ ಇದೆ. ಇದರಿಂದಾಗಿ ಮಧ್ಯಮ ವರ್ಗದ ಕುಟುಂಬಗಳ ಕೈಯಲ್ಲಿ ಹೆಚ್ಚಿನ ಹಣ ಉಳಿಯಲಿದ್ದು ಇದು ಹೂಡಿಕೆಗೆ ಪೂರಕವಾಗಲಿದೆ ಎಂಬುದು ಆರ್ಥಿಕ ತಜ್ಞರ ಅಭಿಪ್ರಾಯ. ವೀಕ್ಷಕರೇ, ಈ ಹೊಸ ತೆರಿಗೆ ಪ್ರಸ್ತಾಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ನೀವು ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿಯುತ್ತಿದ್ದೀರಾ ಮತ್ತು ಇಬ್ಬರು ಕೂಡ ಟ್ಯಾಕ್ಸ್ ಕಟ್ಟುತ್ತಿದ್ದೀರಾ ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಇದರಿಂದ ನಿಮಗೆ ಮುಂದೆ ಲಾಭವಾಗಲಿದೆಯಾ ಇಲ್ಲ ನಷ್ಟವಾಗಲಿದೆಯಾ ಎಂದು ಸಹ ತಿಳಿಸಿ. ಸಿಗೋಣ ಮತ್ತೊಂದು ಸುದ್ದಿಯೊಂದಿಗೆ.